ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿನಿ ವ್ಲಾಗ್. ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಒಂದು ರಿಚುವಲ್ ಅಟೆಂಡ್ ಮಾಡೋಣ ಅಂತ ದೊಡ್ಡಬಳ್ಳಾಪುರ ಕಡೆ ಹೋಗಿದ್ವಿ. ಆ್ಯಕ್ಚುಲಿ ನಾವು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ ಅಂತೇಳಿ ಫ್ಯಾಮ್ಲಿ ಜೊತೆ ಸ್ವಲ್ಪ ಫೋಟೋಸ್ ತೊಗೊಂಡು ಕ್ಯಾಪ್ಚರ್ ಮಾಡಿಕೊಂಡು ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ಕಡೆ. ರೀಸನ್ ಏನಪ್ಪ ಅಂದರೆ ನನ್ನ ನಾದಿನಿ ಮನೆಯಲ್ಲಿ ಇವತ್ತು 40 ಡೇಸ್ದು ರಿಚುವಲ್ ಇತ್ತು. ಅಂದರೆ ಅವ್ರ ಫಾದರ್ ಇನ್ ಲಾ ತೀರ್ಕೊಂಡು ಇವತ್ತಿಗೆ 40 ಡೇಸ್ ಆಗಿತ್ತು. ಆ ರಿಚುವಲ್ ಅಟೆಂಡ್ ಮಾಡೋಕ್ಕೆ ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ಕಡೆ. ಹಾಗೆ ದೊಡ್ಡಬಳ್ಳಾಪುರ ಹೋಗ್ತಾ ಸಮೃದ್ಧಿ ಗಾರ್ಡನ್ ಹತ್ರ ಒಂದು ಸ್ಟಾಪ್ ಕೊಟ್ಟು ಆಲ್ರೆಡಿ 5:30 ಆಗಿದ್ದರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ನಾವು ಟೀ ಕಾಫಿ ಕುಡ್ಕೊಂಡು ನಾವು ಬಂದಿದ್ದು ನಮ್ಮ ನಾದಿನಿ ಮನೆ ಕಡೆ. ಆಲ್ರೆಡಿ ಫಾತೆಹ ಟೈಮ್ ಆಗಿದ್ದರಿಂದ ಹಸ್ರತ್ ಕೂಡ ಬಂದಿದ್ದರು. ಹಸ್ರತ್ ಫಾತೆಹ ಕೊಡಿಸಿದ್ರು. ಫಾತೆಹ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟದ ಕಡೆ ಹೋಗಿ ಊಟ ಮುಗಿಸ್ಕೊಂಡು ನನ್ನ ನಾದಿನಿ ಜೊತೆ ಒಂದು ಸ್ನ್ಯಾಪ್ ತೊಗೊಂಡು ಮತ್ತು ನಾವು ರಾತ್ರಿ ಜಾಗರಣೆಗೆ ಕವಾಲಿ ಕೂಡ ಇಟ್ಕೊಂಡಿದ್ರು. ಕವಾಲಿ ಅಟೆಂಡ್ ಮಾಡಿಕೊಂಡು ರಾತ್ರಿ ಎಲ್ಲ ಕವಾಲಿನ ಫುಲ್ ಆನ್ ಎಂಜಾಯ್ ಮಾಡಿಕೊಂಡು ಮತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗಳಿಗೆ ಎಕ್ಸಾಮ್ ಕೂಡ ಇತ್ತು. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿ ಅವಳಿಗೆ ರೆಡಿ ಮಾಡಿ ಎಕ್ಸಾಮ್ಗೆ ಕಳಿಸಿದ್ವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.